ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಗುರುವಿನ ಆಶೀರ್ವಾದ, ನೀವು ನಂಬಿದ ದೈವಶಕ್ತಿಗಳ ಆಶೀರ್ವಾದ, ಇವುಗಳ ಪ್ರಭಾವದಿಂದ ಮಾರ್ಗದರ್ಶನದಿಂದ ನಿಮ್ಮ ಔರ ಪರಿಶುದ್ಧವಾಗಿದೆ. ಅದರ ಜೊತೆ ನಿಮ್ಮ ಪ್ರಯಾಣ ಒಳ್ಳೆಯ ಕರ್ಮದ ಉದ್ದೇಶಗಳ ಜೊತೆ ಕನೆಕ್ಟ್ ಆಗ್ತಾ ಇರೋದ್ರಿಂದ ನೀವು ತುಂಬ ಸಂತೋಷವಾಗಿದ್ದೀರಾ. ಹಾಗೆ ಪಾಸಿಟಿವ್ ಆಗಿ ಯೋಚಿಸ್ತಾ ಇದ್ದೀರಾ. ಇದರಿಂದ ನಿಮಗೆ ನೆಮ್ಮದಿಯ ಫೀಲ್ ಆಗ್ತಾ ಇದೆ. ಹೀಗೆ ಯಾವಾಗಲೂ ಸಂತೋಷವಾಗಿರಿ, ಗುರುವಿನಿಂದ ಭಗವಂತನ ಶಕ್ತಿಗಳಿಂದ ಸಂರಕ್ಷಿತವಾಗಿರಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ನೋಡೋಣ. ಸ್ನೇಹಿತರೆ, ಮೊದಲನೇದಾಗಿ ಇದು ಎಂದಿನಂತೆ ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿಯ ಪ್ರಕಾರ ನೀವು ಈ ರೀಡಿಂಗಿಗೆ ಕನೆಕ್ಟ್ ಆಗ್ತಿರೋ, ಖಂಡಿತವಾಗಿ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ. ಅನೇಕ ರೀತಿಯ ಮಾರ್ಗದರ್ಶನದೊಂದಿಗೆ ನೀವು ಸರಿಯಾದ ನಿರ್ಧಾರವನ್ನು ತಗೊಳ್ಳೋಕ್ಕೆ ಸಹಾಯ ಕೂಡ ಮಾಡುತ್ತೆ ಸ್ನೇಹಿತರೆ. ಹಾಗಾದರೆ ಮೊದಲನೇದಾಗಿ ಇಲ್ಲಿ ನಿಮಗೆ ಯಾವ ಮೆಸೇಜ್ ಕನೆಕ್ಟ್ ಆಗ್ತಾಯಿದೆ ಅಂದರೆ, ತಪ್ಪಾದ ನಿರ್ಧಾರ ತೆಗೆದುಕೊಂಡ್ರೆ ಅಥವಾ ಕೆಲವೊಮ್ಮೆ ಮನಸ್ಸಿನಲ್ಲಿ ಕೆಟ್ಟ ಯೋಚನೆ ಬಂದರೆ ಕರ್ಮ ಕಾಡುತ್ತಾ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಸಹಜವಾಗಿಯೇ ಮೂಡ್ತಾ ಇದೆ. ಇದಕ್ಕೆ ಗುರುವಿನಿಂದ ನೀವು ನಂಬಿದ ದೈವಶಕ್ತಿಗಳಿಂದ ಯಾವ ಉತ್ತರ ಕನೆಕ್ಟ್ ಆಗ್ತಾ ಇದೆ ಈ ಸಮಯದ ಎನರ್ಜಿ ಪ್ರಕಾರ ಅಂದರೆ, ಕರ್ಮ ಅಂದರೆ ಶಿಕ್ಷೆ ಕೊಡೋ ಶಕ್ತಿ ಅಲ್ಲ, ಅದು ಕಾರಣ ಆಗಿರ್ಬೋದು, ಇಲ್ಲ ಫಲದ ನಿಯಮ ಆಗಿರ್ಬೋದು, ಹಾಗೆ ನೀವು ಯೋಚಿಸೋದಾಗಿರ್ಬೋದು, ಮಾತನಾಡುವುದಾಗಿರ್ಬೋದು, ಮಾಡುವುದೆಲ್ಲ ಒಂದು ಎನರ್ಜಿ ಆಗಿರುತ್ತೆ. ಆ ಎನರ್ಜಿ ಯಾವಾಗಲಾದರೂ ಫಲವಾಗಿ ಮರಳಿ ಬರುತ್ತೆ, ಖಂಡಿತ ಬರುತ್ತೆ. ಮನಸ್ಸಿನಲ್ಲಿ ಕೆಟ್ಟ ಯೋಚನೆ ಬಂದ ಮಾತ್ರಕ್ಕೆ ಕರ್ಮ ತಕ್ಷಣ ಕಾಡೋದಿಲ್ಲ. ಯೋಚನೆ ಬರೋದು ಒಂದು ಸಹಜವಾದ ಗುಣ, ಪ್ರಕ್ರಿಯೆ ಆಗಿದೆ. ಆದರೆ ಆ ಯೋಚನೆಯನ್ನು ನೀವು ಹೇಗೆ ಬೆಳೆಸ್ತೀರೋ ಅದನ್ನೇ ಕಾರ್ಯದಲ್ಲಿ ಇಟ್ಟರೆ, ಅಂದರೆ ಕಾರ್ಯರೂಪಕ್ಕೆ ನೀವು ಅದನ್ನು ಬೆಳೆಸಿ ತರ್ತಾ ಹೋದರೆ ಆಗ ಅದರ ಫಲ ಖಂಡಿತವಾಗಿಯೂ ನಿಖರವಾಗಿ ಸಿಗುತ್ತೆ ಅಂತ ಹೇಳಿ ಇಲ್ಲಿ ಬರ್ತಾ ಇದೆ. ಅಂದರೆ ಕೆಲವೊಂದು ಸಾರಿ ನಕಾರಾತ್ಮಕ ಆಲೋಚನೆಗಳು, ಯಾರದ್ದೋ ಮೇಲೆ ಒಂದು ಮೋಹ ಉಂಟಾಗೋದಾಗಿರ್ಬೋದು, ಇಲ್ಲಾಂದರೆ ಒಂದು ಬಯಸೋ ವಿಚಾರ ಆಗಿರ್ಬೋದು, ಇಲ್ಲ ಕೆಲವೊಂದು ಸಾರಿ ದ್ವೇಷ, ಅಸೂಹೆ, ಈ ರೀತಿ ವಿಚಾರಗಳು ಮನುಷ್ಯನಿಗೆ ಸಹಜವಾಗಿಯೇ ವ್ಯಕ್ತ ಆಗ್ತವೆ. ಕೆಲವೊಂದು ಸಮಯದಲ್ಲಿ ಕೆಲವರನ್ನು ಅನುಕರಣೆ ಮಾಡ್ಬೋದು, ಇಲ್ಲ ಅವರ ಜೀವನ ಶೈಲಿಯನ್ನು ಕಂಡು ಖುಷಿ ಪಡ್ಬೋದು, ಇಲ್ಲ ಅದರ ಒಂದು ಕೊರಗು ನಿಮ್ಮನ್ನು ಕಾಡ್ಬೋದು. ಅದು ನಮ್ಮ ಹತ್ರ ಇಲ್ಲ ಅಂಥೇಳಿ ನೀವು ಕೊರಗು ಕಾಡ್ಬೋದು. ಆದರೆ ಇದೆಲ್ಲವೂ ಒಂದು ಮನುಷ್ಯನ ಸಹಜ ಗುಣ ಆಗಿದೆ, ಪ್ರಕ್ರಿಯೆ ಆಗಿದೆ. ಮನಸ್ಸಿನ ಚಂಚಲತೆ ಈ ರೀತಿ ಒಂದು ಮೋಹ ಮಾಯೆಗೆ ಸಿಲುಕಿಸುತ್ತೆ, ಇಲ್ಲ ಅಂತಲ್ಲ. ಆದರೆ ಇದೇ ಒಂದು ಯೋಚನೆಯನ್ನು ನಿಮ್ಮ ಮನಸ್ಸಲ್ಲಿ ಏನು ಮೂಡ್ತಾ ಇದೆಯಲ್ಲ, ಒಂದು ನಕಾರಾತ್ಮಕ ಯೋಚನೆ ಯಾವುದೇ ಒಂದು ವಿಚಾರದ ಬಗ್ಗೆ ಆಗಿರ್ಬೋದು, ಅದನ್ನೇ ನೀವೇನಾದರೂ ಕಾರ್ಯರೂಪಕ್ಕೆ ತಂದು ಇಡ್ತೀನಿ ಅಂದರೆ, ತಗೊಂಡು ಹೋಗ್ತೀರಾ ಅಂದರೆ ಖಂಡಿತವಾಗಿಯೂ ಅದರ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ, ಕರ್ಮದ ರೂಪದಲ್ಲಿ ಮರಳಿ. ತಪ್ಪು ಮಾಡುವುದು ಜೀವನದ ಒಂದು ಭಾಗವಾಗಿರುತ್ತೆ. ತಪ್ಪಿನಿಂದ ಪಾಠ ಕಲಿತ್ರೆ ಮನಸ್ಸಲ್ಲಿ ಒಂದು ಪಶ್ಚಾತ್ತಾಪ ಇದ್ದರೆ ಮತ್ತೆ ಅದೇ ತಪ್ಪು ಮಾಡದಂತೆ ಬದಲಾದರೆ ಕರ್ಮ ಸಕಾರಾತ್ಮಕವಾಗಿ ಬದಲಾಗುತ್ತೆ ಅನ್ನೋ ರೀತಿಲಿ ಒಂದು ಗುರುವಿನ ಉಪದೇಶ ನಿಮಗೆ ಸಿಗ್ತಾ ಇದೆ. ಬದಲಾವಣೆ ಇಲ್ಲದೆ ಪುನಃ ಅದೇ ತಪ್ಪು ಮಾಡಿದ್ರೆ, ಅದೇ ರೀತಿ ನಿರ್ಧಾರಗಳನ್ನು ತಗೊಂಡು ಅದೇ ರೀತಿ ನೀವೇ ಸ್ವಯಂ ಆ ಸಮಸ್ಯೆಗಳಿಗೆ ಸಿಲುಕೋ ಹಾಗೆ ನೀವೇ ನಿಮ್ಮ ಮೂಲಕ ನೀವು ಕೆಲವು ನಿರ್ಧಾರಗಳೊಂದಿಗೆ ಸಾಗಿದರೆ ಅದರಿಂದ ಬರುವ ನೋವಾಗಿರ್ಬೋದು, ಸಮಸ್ಯೆ ಆಗಿರ್ಬೋದು, ಕರ್ಮದ ಫಲವಾಗಿರುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಗುರುವು ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ಕರ್ಮ ಕಾಡೋಕೆ ಅಲ್ಲ, ಕಲಿಸೋಕೆ ಬಂದಿರುತ್ತೆ. ನೀವು ಅರಿವು ಪಡೆದು ಕ್ಷಮೆ ಕೇಳಿ ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ ಕರ್ಮವು ಶುದ್ಧವಾಗ್ತಾ ಹೋಗುತ್ತೆ. ಕೆಲವೊಂದು ಸಾರಿ ಜೀವನದ ನಿರಾಸೆಗಳು, ಕೊರಗುಗಳಾಗಿರ್ಬೋದು, ಇಲ್ಲ ಅಪೂರ್ಣಗೊಂಡ ಇಚ್ಛೆಗಳಾಗಿರ್ಬೋದು, ಇಲ್ಲ ಜೀವನ ಶೈಲಿ ಆಗಿರ್ಬೋದು, ಇಲ್ಲ ನೀವು ಬೆಳೆದು ಬಂದ ವಾತಾವರಣ, ಈಗಿರುವ ವಾತಾವರಣ ನಿಮ್ಮ ಮನಸ್ಸಲ್ಲಿ ಕೆಲವೊಂದು ಕೆಟ್ಟ ಆಲೋಚನೆಗಳನ್ನು ಬರುವಂತೆ ಮಾಡಿದೆ. ಹಾಗಂತ ಹೆದರೋದು ಬೇಡ. ಅದನ್ನು ನಿಯಂತ್ರಿಸಿದರೆ ಅವುಗಳ ಒತ್ತಡ ಹೆಚ್ಚಾಗುತ್ತೆ. ಹಾಗಾಗಿ ಅವುಗಳನ್ನು ಹಾಗೆ ಹಾದು ಹೋಗುವಂತೆ ಮಾಡಿಬಿಡಿ. ಅಂದರೆ ಮನಸ್ಸಲ್ಲಿ ಇಟ್ಕೊಳ್ಬೇಡಿ. ಅವುಗಳು ಬಂದಂತೆ ಹಾಗೆ ಅವುಗಳು ಮುಂದೆ ಹೋಗಬೇಕು. ಒಳ್ಳೆಯದರ ಕಡೆ ನಿಮ್ಮ ಮನಸ್ಸು ತಿರುಗಬೇಕು. ತಪ್ಪಾದ ನಿರ್ಧಾರ ಮಾಡಿದರೆ ಪಾಠ ಕಲಿತು ಮುಂದೆ ಸರಿಯಾದ ದಾರಿ ಹಿಡೀರಿ. ಈಗ ಕರ್ಮ ನಿಮ್ಮ ಬೆಂಬಲವಾಗಿ ನಿಂತಿದೆ, ಶಿಕ್ಷೆ ಆಗೋದಿಲ್ಲ ಅನ್ನೋ ರೀತಿಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ಯಾಕಂದರೆ ಗುರುವಿನ ಶರಣದಲ್ಲಿದ್ದೀರಾ, ಅವರ ಶರಣದಲ್ಲಿ ನೀವಿದ್ದೀರಾ ಅಂದರೆ ಖಂಡಿತವಾಗಿಯೂ ನೀವು ಸಂಪೂರ್ಣವಾಗಿ ನಿಮ್ಮನ್ನು ನೀವು ತಿದ್ದುಕೊಂಡು ದೋಷರಹಿತರಾಗಿ ನೀವೊಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಆ ಗುರು ಇಲ್ಲಿ ನಿಮಗೆ ಸಹಾಯ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ನಿಮ್ಮ ನಂಬಿಕೆಗೆ ಅನುಸಾರವಾಗಿ ನಿಮ್ಮ ಕೆಲವು ಪ್ರಯತ್ನಗಳನ್ನು ಯಾರೋ ಗಮನಿಸ್ತಾ ಇದ್ದಾರೆ ಅನ್ನೋದು ನಿಮಗೆ ತಿಳಿದಿದೆ. ಅದು ಕೇವಲ ಮನುಷ್ಯರಲ್ಲ, ನಿಮ್ಮ ಮೇಲಿರುವ ನೀವು ನಂಬಿದ ದೇವರಾಗಿರ್ಬೋದು, ಹಾಗೆ ಆ ಗುರುವಿನ ಶಕ್ತಿಯಾಗಿರ್ಬೋದು ಗಮನಿಸ್ತಾ ಇದೆ, ಮಾರ್ಗದರ್ಶಿಸ್ತಾ ಇದೆ. ಇದು ಸತ್ಯವಾದ ಮಾತು. ಹಾಗಾಗಿ ಇಲ್ಲಿ ನಾನು ಒಬ್ಬಳೇ ಮಾಡ್ತಾ ಇದ್ದೀನಿ ಅನ್ನುವ ಭಾವವನ್ನು ನೀವು ತ್ಯಜಿಸಬೇಕು.
ಆ ಒಂದು ಕಾರ್ಯವನ್ನು ಗುರುವಿನ ಪಾದಗಳಲ್ಲಿ ನೀವು ಶರಣಾಗಿಸಿದಾಗ ಅದರ ತಿರುವು ಬೇರೊಂದು ರೀತಿಯಲ್ಲಿ ಒಂದು ಒಳ್ಳೆಯ ರೀತಿಯ ಎನರ್ಜಿಗೆ ಕನೆಕ್ಟ್ ಆಗಿ ಅದರಲ್ಲಿರುವ ಅಡೆತಡೆಗಳು ದೂರವಾಗೋದ್ರ ಜೊತೆಗೆ ಯಾರ ದೃಷ್ಟಿ ಬೀಳುತ್ತೆ ಅಂತೇಳಿ, ಅಂದರೆ ಮನುಷ್ಯರ ದೃಷ್ಟಿ ಬೀಳುತ್ತೆ ಅಂತೇಳಿ ಹೆದರ್ತಾ ಇದ್ದೀರಲ್ಲ, ಆ ದೃಷ್ಟಿಯ ದೋಷ ನಿವಾರಣೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಹೊಸ ಪ್ರಾಜೆಕ್ಟ್ ಇಲ್ಲ ಒಂದು ಹೊಸ ಕೆಲಸವನ್ನು ಮುಂದಿನ ತಿಂಗಳಲ್ಲಿ ಮಾಡ್ತೀನಿ ಅಂತ ಹೇಳಿ ಅಂದ್ಕೊಂಡಿದ್ದೀರಲ್ಲ, ಖಂಡಿತವಾಗಿಯೂ ಅದಕ್ಕೆ ಗುರುವಿನ ಆಶೀರ್ವಾದ ಇದೆ ಅಂತೇಳಿ ಬರ್ತಾ ಇದೆ. ಶುರು ಮಾಡಿ. ನಿಮ್ಮಲ್ಲಿರುವ ಒಂದು ಕಲೆಯನ್ನು ನೀವು ಅಭಿವೃದ್ಧಿಪಡಿಸಿದರೆ ಪ್ರಾಮಾಣಿಕವಾಗಿ ಅದಕ್ಕೆ ತಕ್ಕ ಹಾಗೆ ಬೆಲೆ ಅನ್ನೋದು ಆದಾಯದ ರೂಪದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಕಲಿಯೋದನ್ನು ನಿಲ್ಲಿಸ್ಬೇಡಿ. ಕೆಲವರು ಬಂದು ಕಲಿಸ್ಬೋದು, ಇಲ್ಲ ಯಾರೋ ಏನೋ ಹೇಳಿ ಹೋಗ್ತಾರೆ ಅಂದರೆ ಅವ್ರ ಮೇಲೆ ಸಿಟ್ಟಾಗೋದಲ್ಲ. ನನ್ನಲ್ಲೇ ನಾನು ಏನಾದರೂ ಒಂದು ಬದಲಾವಣೆಯನ್ನು ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಅದನ್ನು ಸಮಾಧಾನವಾಗಿ ಸಂಯಮದಿಂದ ತಗೊಳ್ತಿರೋ ಗೆಲುವು ನಿಮ್ಮದಾಗತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಅವರು ಬಂದು ಹೋದರೂ ಯಾವುದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಹಾಗೆ ಮಾಡ್ಬೋದಿತ್ತು, ಇಲ್ಲ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು, ಇಲ್ಲ ಅಂದರೆ ಇನ್ನೊಂದು ರೀತಿಯಲ್ಲಿ ಮಾಡಬೇಕಾಗಿತ್ತು ಅಂತ ಏನಾದರೂ ಹೇಳ್ತಾ ಇದ್ದಾರೆ ಅಂದರೆ ಅದು ವ್ಯಂಗ್ಯ ಅಂತೇಳಿ ನಿಮಗೆ ಗೊತ್ತಿರುತ್ತೆ ಸ್ಪಷ್ಟವಾಗಿ. ಅದನ್ನು ವ್ಯಂಗ್ಯವಾಗಿ ತಗೊಳ್ಳದೆ, ಹೌದು ನಾನು ಇದಕ್ಕಿಂತ ಇನ್ನೂ ಏನಾದರೂ ಸ್ವಲ್ಪ ಅದರಲ್ಲಿ ಚೇಂಜಸನ್ನು ಮಾಡ್ಕೊಳ್ಬೇಕಾ ಅನ್ನೋ ರೀತಿಯಲ್ಲಿ, ಅದು ನಿಮ್ಮ ತಾಳ್ಮೆಯ ವಿಚಾರದಲ್ಲಾಗಿರ್ಬೋದು, ಇಲ್ಲ ಆ ಒಂದು ಏನು ಕೆಲಸ ಮಾಡ್ತಿದ್ದೀರಲ್ಲ ಆ ವಿಚಾರದಲ್ಲಾಗಿರ್ಬೋದು, ಸುತ್ತಮುತ್ತ ವಾತಾವರಣವನ್ನು ಬದಲಿಸಿಕೊಳ್ಳುವ ವಿಚಾರದಲ್ಲೇ ಆಗಿರ್ಬೋದು, ಇಲ್ಲ ಕೆಲವೊಂದು ವಿಚಾರಗಳನ್ನು ಕೆಲವು ಜನರನ್ನು ಇಗ್ನೋರ್ ಮಾಡೋದನ್ನು ಕಲಿಯಬಹುದು. ಈ ರೀತಿಯಾಗಿ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳೋಕ್ಕೆ ನಿಮ್ಮ ಎದುರಿಗಿರೋರು ಅವರ ಮನದಲ್ಲಿರುವ ವಿಷದ ಮೂಲಕ ಹೊರ ಹಾಕ್ತಾ ಇದ್ದಾರೆ, ಆದರೆ ಆ ವಿಷ ನಿಮಗೆ ಅಮೃತವಾಗಿ ಪರಿಣಾಮ ಬೀರ್ತಾ ಇದೆ ಅನ್ನುವ ರೀತಿಯಲ್ಲಿ ಆ ವಿಚಾರಗಳನ್ನು ಪಾಸಿಟಿವ್ ಆಗಿ ತಗೊಂಡು ಮುಂದೆ ಹೋಗಿ. ವೈಯಕ್ತಿಕ ಸಂಬಂಧ ಆಗಿರ್ಬೋದು, ಇಲ್ಲ ಇನ್ಯಾವುದೋ ರೀತಿ ಒಂದು ಸಂಬಂಧದಲ್ಲಿ ಭಿನ್ನಾಭಿಪ್ರಾಯ ಮೂಡಿದೆ, ಕೊಂಚ ಮನಸ್ತಾಪ ಉಂಟಾಗಿದೆ, ಅದು ಮಧ್ಯ ಯಾರದ್ದೋ ಒಂದು ಪ್ರವೇಶದಿಂದ ಆಗಿರ್ಬೋದು, ಇಲ್ಲ ಬೇರೆ ಯಾವುದೋ ಒಂದು ವಿಚಾರದಿಂದ ಈ ರೀತಿ ಮನಸ್ತಾಪ ಉಂಟಾಗಿದೆ. ಇಬ್ಬರು ಕುಳಿತುಕೊಂಡು ಒಟ್ಟಿಗೆ ಮಾತನಾಡಿ ಅದನ್ನು ಪರಿಹರಿಸ್ಕೊಳ್ಳಿ. ಹಾಗೆ ನಿಮ್ಮ ತಾಯಿ ನಿಮ್ಮ ಬಗ್ಗೆ ಬಹಳ ಚಿಂತಿತರಾಗಿದ್ದಾರೆ. ಅದು ಮದುವೆ ವಿಚಾರದಲ್ಲಾಗಿರ್ಬೋದು, ಸಂತಾನದ ವಿಚಾರದಲ್ಲಾಗಿರ್ಬೋದು. ಖಂಡಿತವಾಗಿಯೂ ಅವರ ಪ್ರಾರ್ಥನೆ ಫಲಿಸುತ್ತೆ. ಆದರೆ ಅವರು ನೆಗೆಟಿವ್ ಆಗಿ ನಿಮ್ಮ ಬಗ್ಗೆ ಯಾವುದೇ ಕಾರಣಕ್ಕೂ ಯೋಚಿಸಬಾರ್ದು. ಅಂದರೆ ನನ್ನ ಮಗುಗೆ ಮದುವೆ ಆಗಿಲ್ಲ, ಇಲ್ಲ ನನ್ನ ಮಗನಿಗೆ ಒಂದು ಮಗು ಆಗಿಲ್ಲ, ಆಗುತ್ತೋ ಇಲ್ಲೋ, ಏನಾಗುತ್ತೋ ಏನೋ, ಜನ ಎಲ್ಲ ಆಡ್ಕೊಳ್ತಾ ಇದ್ದಾರೆ, ಹಾಗೆ ಹೀಗೆ ಅಂತೇಳಿ ನಕಾರಾತ್ಮಕವಾಗಿ ಮಾತನಾಡಬಾರ್ದು. ಯಾಕಂದರೆ ತಾಯಿಯ ಹರಿಸ್ತಾರಲ್ವ, ಅದರಲ್ಲಿ ಅವರೇ ಒಂದು ನಕಾರಾತ್ಮಕವಾಗಿ ಚಿಂತಿಸಿ ಬ್ಲಾಕೇಜ್ಗಳನ್ನು ಉಂಟು ಮಾಡಿದರೆ ಅಲ್ಲಿ ಒಂದು ಅಡೆತಡೆಯನ್ನು ಸೂಚಿಸ್ತಾ ಇದೆ. ನಿಮ್ಮ ಬ್ಲೆಸ್ಸಿಂಗ್ ಯಾವಾಗಲೂ ನಿಮ್ಮ ಮಕ್ಕಳ ಪರವಾಗಿ ಸಂದೇಹ ರಹಿತವಾಗಿರಬೇಕು. ಅದು ಓದಿನ ವಿಚಾರ ಆಗಿರ್ಬೋದು, ಇಲ್ಲ ಕೆಲಸದ ವಿಚಾರ ಆಗಿರ್ಬೋದು, ಕಂಕಣ ಭಾಗ್ಯ, ಮದುವೆ, ಇಲ್ಲ ಒಂದು ಸಂತಾನದ ವಿಚಾರದಲ್ಲಿ ಯಾವುದೇ ಒಂದು ವಿಚಾರ ತಗೊಳ್ಳಿ. ನನ್ನ ಮಗು ಮಾಡತ್ತೆ, ನನ್ನ ಮಗನಿಂದ ಆಗತ್ತೆ, ನನ್ನ ಮಗಳಿಂದ ಆಗತ್ತೆ, ಸಾಧ್ಯವಾಗತ್ತೆ, ಅವರಿಗೊಂದು ಒಳ್ಳೆಯ ಭವಿಷ್ಯ ಇದೆ, ಅವರು ಸಾಧನೆ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ನಿಮ್ಮ ಮಕ್ಕಳ ಬಗ್ಗೆ ಪಾಸಿಟಿವ್ ಆಗಿ ಥಿಂಕಿಂಗ್ ಮಾಡ್ತಿರೋ ಅದು ನಿಮ್ಮ ಆಶೀರ್ವಾದದ ಜೊತೆ ಒಂದು ಸಕಾರಾತ್ಮಕ ಊರ್ಜೆಗಳನ್ನು ಕೂಡ ಅವರು ಮುಂದೆ ಹೋಗಲಿಕ್ಕೆ, ಒಂದು ಸರಿಯಾದ ತೀರ್ಮಾನವನ್ನು ತಗೊಳ್ಳೋಕ್ಕೆ, ತಮ್ಮ ಉದ್ದೇಶವನ್ನು ಪೂರ್ತಿ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಯಾಕಂದರೆ ಇಲ್ಲಿ ಚಂದ್ರಗ್ರಹನನ್ನು ಬಿಂಬಿಸ್ತಾರೆ ತಾಯಿ ತಂಪು, ತಂದೆ ಸೂರ್ಯನಂತೆ ಪ್ರಜ್ವಲ. ಹಾಗಾಗಿ ಇಲ್ಲಿ ತಾಯಿಯ ನೆರಳು ಎಷ್ಟು ನಮ್ಮನ್ನು ಸುರಕ್ಷಿತವಾಗಿಡುತ್ತೋ, ತಂದೆಯ ಒಂದು ಶಿಸ್ತಾಗಿರ್ಬೋದು, ಹಾಗಿರಬೇಕು ಹೀಗಿರಬೇಕು ಅನ್ನುವ ಒಂದು ಸೂರ್ಯನಂಥ ಪ್ರಕಾಶಮಾನವಾದ ಬೆಳಕು ಕೂಡ ನಮಗೆ ಇರಲೇಬೇಕು. ಅಲ್ಲಿಗೆ ತಾಯಿ ತಂದೆಯರ ಇಬ್ಬರ ರಕ್ಷಣೆ ಆಶೀರ್ವಾದ ನಿಮಗೆ ಈ ಸಮಯದಲ್ಲಿ ಬೇಕು. ಹಾಗಾಗಿ ನಿಮ್ಮ ತಂದೆ ತಾಯಿಯ ಒಂದು ಆಶೀರ್ವಾದವನ್ನು ಸ್ವೀಕರಿಸಿ ಅವರನ್ನು ಕಡೆಗಣಿಸ್ಬೇಡಿ. ಎಷ್ಟಾಗುತ್ತೋ ಅಷ್ಟು ಅವರನ್ನು ನೀವು ಪ್ರೀತಿಯಿಂದ ನೋಡಿಕೊಳ್ಳೇಬೇಕು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗೆ ಯಾವುದೇ ಕಾರಣಕ್ಕೂ ಯಾರದ್ದೋ ಮಾತನ್ನು ಕೇಳಿಕೊಂಡು ನಿಮ್ಮ ತಂದೆ ತಾಯಿಯನ್ನು ನಿಂದಿಸುವ ಪ್ರಯತ್ನ ಮಾತ್ರ ಮಾಡಬೇಡಿ. ಇದು ನಿಮ್ಮ ಜೀವನದಲ್ಲಿ ನೀವು ಏನು ಭಾಗ್ಯದಲ್ಲಿ ಒಂದು ಒಳ್ಳೆಯದನ್ನು ಪಡ್ಕೊಳ್ಬೇಕು ಅಂತೇಳಿ ಬರೆದಿಟ್ಟಿರುತ್ತಲ್ಲ, ಅದರಲ್ಲೂ ಕೂಡ ಅಡೆತಡೆ ತರುತ್ತೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ಹಾಗೆ ಇಲ್ಲಿ ಅಣ್ಣ ತಮ್ಮ ಬೇರೆ ಬೇರೆ ರೀತಿಯಲ್ಲಿ ಅಪ್ಪ ಅಮ್ಮನ ಹಂಚ್ಕೊಳ್ಳೋದಾಗಿರ್ಬೋದು, ಇಲ್ಲ ಅಲ್ಲಿ ಹೋಗಿರಲಿ ಇಲ್ಲಿ ಹೋಗಿರಲಿ, ಏನೋ ಒಂದು ರೀತಿಯಲ್ಲಿ ನೀವು ಮಾಡ್ತಾ ಇದ್ದೀರಾ ಅಂದರೆ ಅದು ತಪ್ಪು. ತಂದೆ ತಾಯಿಯನ್ನು ನೋಡ್ಕೊಳ್ಳೇಬೇಕು. ತಂದೆ ತಾಯಿಗೆ ಎಷ್ಟೇ ಮಕ್ಕಳಿದ್ರು ಅವರು ಸಂಪೂರ್ಣವಾಗಿ ಅವ್ರನ್ನ ಜೊತೆಗೆ ಇಟ್ಕೊಂಡು ನೋಡ್ತಾರೆ. ನೀವು ಯಾಕೆ ಹಂಚ್ಕೊಳ್ತೀರಾ, ಅವ್ರ ಜೊತೆಗೆ ಬೇಡ, ನನಗೆ ನೀವು ಜನ್ಮ ಕೊಟ್ಟಿದ್ದೀರಾ ಅಂದರೆ ನನ್ನ ಜೊತೆಗೆ ಇರಿ ಅಂಥೇಳಿ ನೀವು ಏನು ಒಂದು ಮನಪೂರ್ವಕವಾಗಿ ಅವರನ್ನು ನಿಮ್ಮ ಜೊತೆಗೆ ಇಟ್ಕೊಳ್ತಿರೋ ಇಲ್ಲ ಇಟ್ಕೊಂಡಿದ್ದೀರೋ, ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನೀವು ಕಂಡು ಕೇಳರಿಯದ ಯಶಸ್ಸನ್ನು ಪಡ್ಕೊಳ್ತೀರಿ. ಈ ಸಮಯದಲ್ಲಿ ಏರಿಳಿತಗಳು ಇಲ್ಲ ಅಡ್ಡಿ ಆತಂಕಗಳು ಎದುರಾಗಿರ್ಬೋದು. ಅದು ನಿಮ್ಮ ಕೊಂಚ ಸಂದೇಹ ಭ್ರಮೆಯಿಂದ ಇಲ್ಲ ನಿಮ್ಮ ಸ್ವಯಂಕೃತ ಅಪರಾಧದಿಂದ
ಆ ರೀತಿಯ ಕೆಲವು ಏರಿಳಿತಗಳನ್ನು ಕಂಡುಕೊಂಡಿದ್ದೀರಾ. ಅದೇ ನೀವು ಸ್ವಲ್ಪ ತಂದೆ ತಾಯಿಯ ಆಶೀರ್ವಾದ ಆಗಿರ್ಬೋದು, ಹಾಗೆ ಅವರ ಮಾರ್ಗದರ್ಶನ ಆಗಿರ್ಬೋದು, ಸ್ವಲ್ಪ ಹೊತ್ತು ಅವರ ಜೊತೆ ಸಮಯ ಕೊಟ್ಟು ಮಾತನಾಡೋದಾಗಿರ್ಬೋದು. ಅಂದರೆ ನೀವು ನಿಮ್ಮ ತಂದೆ ತಾಯಿಗೆ ಎಷ್ಟು ಸ್ವಲ್ಪ ಸಮಯ ಕೊಡ್ತಾ ಹೋಗ್ತೀರೋ ಅಷ್ಟೇ ನಿಮ್ಮ ವ್ಯಾಪಾರದಲ್ಲಾಗಿರ್ಬೋದು, ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತೀರಾ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ಎಲ್ಲೇ ಹೋದರೂ ಅವರ ಆಶೀರ್ವಾದ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇರುತ್ತೆ. ಅಲ್ಲಿ ಎಂಥದೇ ಸಮಸ್ಯೆ ಎದುರಾದರೂ ಅವರ ಆಶೀರ್ವಾದ ನಿಮ್ಮನ್ನು ಕಾಪಾಡಿ ಮರಳಿ ತರುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕೆಲವರ ಎನರ್ಜಿಗೆ ಕನೆಕ್ಟ್ ಆಗ್ತದೆ. ಯಾಕಂದರೆ ತಂದೆ ತಾಯಿಯ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನಿದೆಯೋ ಅದಕ್ಕೆ ತಕ್ಕ ಹಾಗೆ ಇಲ್ಲಿ ಗುರುವಿನಿಂದ ನೇರವಾಗಿ ಮಾರ್ಗದರ್ಶನ ನಿಮಗೆ ಸಿಗ್ತಾ ಇದೆ. ಹಾಗೆ ನಿಮ್ಮಲ್ಲಿ ಒಂದು ಯಾವುದೋ ಒಂದು ವಿಚಾರದಲ್ಲಿ ಟ್ಯಾಲೆಂಟ್ ಇದೆ, ಅದು ದೇವರ ಕೊಡುಗೆ, ಅದನ್ನು ವ್ಯರ್ಥ ಮಾಡಬೇಡಿ, ಅದನ್ನು ಉಪಯೋಗಿಸ್ಕೊಳ್ಳಿ. ಹಾಗೆ ಎಷ್ಟು ಬೇಕೋ ಅಷ್ಟು ಸರಳವಾಗಿ ಅದನ್ನು ಉಪಯೋಗಿಸ್ಕೊಳ್ಳಿ. ಯಾರಿಗೂ ಕೂಡ ಒಂದು ಧಕ್ಕೆ ತರಬಾರ್ದು, ಹಾಗೆ ಅವಮಾನ ಮಾಡಬಾರ್ದು. ಅಹಂಕಾರ ವ್ಯಕ್ತಪಡಿಸದೆ ಆ ಟ್ಯಾಲೆಂಟನ್ನು ಉಪಯೋಗಿಸ್ಕೊಳ್ಳಿ. ಆಗ ಅದು ಅನರ್ಥ ಆಗೋದಿಲ್ಲ. ಒಂದು ಒಳ್ಳೆಯ ರೀತಿಯಲ್ಲಿ ಅರ್ಥಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನು ತರುತ್ತೆ. ಗೌರವ ಆಧಾರದೊಂದಿಗೆ ನೀವು ಆ ದಿಕ್ಕಿನಲ್ಲಿ ಮುಂದುವರಿತೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಮೊದಲಿಗೆ ಏರಿಳಿತ ಕಾಣ್ಬೋದು, ಇಲ್ಲ ಅಡ್ಡಿ ಆತಂಕಗಳು ಎದುರಾಗ್ಬೋದು, ಇಲ್ಲ ನಿಮಗೆ ಕೆಲವೊಂದು ಸಾರಿ ಅಹಂಕಾರ ಅಹಂ ಅನ್ನೋದು ಮೂಡ್ಬೋದು. ಕೆಲವೊಂದು ಸಾರಿ ನೀವು ಆ ಒಂದು ಪಯಣದಲ್ಲಿ ಮುಂದೆ ಸಾಗಿದಾಗ ಏರಿಳಿತಗಳೊಂದಿಗೆ ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸಿದಾಗ ನಿಮ್ಮನ್ನು ನೀವು ಗಾಢವಾಗಿ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಆ ಒಂದು ಕೆಲಸ ಕಾರ್ಯ ಯಾವುದರಲ್ಲಿ ಮುಂದುವರಿತಾ ಇದ್ದೀರಲ್ಲ ಅದನ್ನು ಮಹತ್ವಪೂರ್ಣ ಒಂದು ಯಶಸ್ಸಿಗೆ ತಗೊಂಡೋಗ್ತೀರಾ. ಅಂದರೆ ಮೊದಲಿಗೆ ಎಡುವುದು ಸಹಜ. ಒಂದು ಸಾರಿ ಆ ಕಾಲಲ್ಲಿ ಏನಾದರೂ ಗಾಯ ಆಗಿ ರಕ್ತ ಬಂದರೆ ನೀವು ಹೇಗೆ ನಡಿಬೇಕು ಅಂತ ಹೇಳಿ ಕಲಿತೀರಲ್ಲ, ಅದೇ ರೀತಿ ನಿಮ್ಮ ಜೀವನದಲ್ಲಿ ಕೆಲವೊಂದು ಪಾತ್ರಗಳು ಬಹಳ ಮುಖ್ಯವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಒಂದು ಪ್ರೋಗ್ರೆಸ್, ರೆಕಗ್ನೇಷನ್ ಮತ್ತು ಒಂದು ಕೊಲ್ಯಾಬ್ರೇಷನ್ ಸೂಚಿಸ್ತಾ ಇದೆ. ಹಾಗಾಗಿ ಈ ಸಮಯದಲ್ಲಿ ನೀವು ಯಾರೊಟ್ಟಿಗೆ ಕೆಲಸ ಮಾಡಬೇಕು, ಇಲ್ಲ ಯಾರೊಟ್ಟಿಗೆ ಆ ಕೆಲಸದಲ್ಲಿ ಮುಂದುವರಿಬೇಕು ಅಂತೇಳಿ, ಅಂದರೆ ಹಿಂದೆಯಿಂದ ಇತ್ತು ಅವ್ರ ಜೊತೆಗೆ ಮುಂದುವರಿಯೋಣ ಅಂತ ತೀರ್ಮಾನ ಮಾಡಿದ್ದೀರಿ ಅಂದರೂ ಕೂಡ ಅಲ್ಲಿ ಒಂದು ದೊಡ್ಡ ಸಾಧನೆಯನ್ನು ನೀವು ಕಾಣ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೀವು ಈ ಸಮಯದಲ್ಲಿ ಬಿತ್ತಿದ ಒಳ್ಳೆಯ ಯೋಚನೆಗಳು ಮತ್ತು ಕಾರ್ಯಗಳು ಬೇರು ಬಿಡ್ತಾ ಇದ್ದಾವೆ. ಹೊಸ ಸ್ಕಿಲ್, ಹೊಸ ಸಂಪರ್ಕ, ಹೊಸ ಅವಕಾಶಗಳನ್ನು ಶುರು ಮಾಡ್ತಾ ಇದೆ ನಿಮ್ಮ ಜೀವನದಲ್ಲಿ. ಸ್ವಲ್ಪ ತಾಳ್ಮೆ ಮುಖ್ಯವಾಗಿ ವಹಿಸ್ಕೊಳ್ಬೇಕು. ನಿಮ್ಮ ಪರಿಶ್ರಮಕ್ಕೆ ಮಾನ್ಯತೆ ಸಿಗುತ್ತೆ. ಹಣ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಅಥವಾ ಸಂಬಂಧದಲ್ಲಿ ಸ್ಥಿರತೆ ಹೆಚ್ಚು ಮಾಡಿಕೊಡುತ್ತೆ ಈ ವರ್ಷ. ಹಾಗೆ ಕೆಲವರ ಎನರ್ಜಿ ಪ್ರಕಾರ ಒಂದು ಗೊಂದಲ ಇದೆ. ಕೆಲವೊಂದು ವಿಚಾರಗಳಲ್ಲಿ ಕೆಲವರ ಜೊತೆ ಮುಂದುವರಿಬೇಕಾ ಬೇಡ ಅಂಥೇಳಿ. ಅದಕ್ಕೆ ಇಲ್ಲಿ ಯಾವ ರೀತಿ ಒಂದು ನಿಮಗೆ ಸೊಲ್ಯೂಷನ್ ಸಿಗ್ತಾ ಇದೆ ಅಂದರೆ ಟೀಮ್ ವರ್ಕ್ ಅಥವಾ ಕೊಲ್ಯಾಬ್ರೇಷನ್ ಮೂಲಕ ದೊಡ್ಡ ಅವಕಾಶ ನಿಮ್ಮ ಎದುರಿಗೆ ಬರಬಹುದು ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ನಿಮ್ಮ ನಂಬಿಕೆಗೆ ಅನುಸಾರವಾಗಿ ನೀವು ಯಾವ ದೇವರನ್ನು ಆರಾಧನೆ ಮಾಡ್ತಿರೋ, ಇಲ್ಲ ಬಾಬಾರವರನ್ನೇ ಆರಾಧನೆ ಮಾಡ್ತಿರೋ, ಈ ಒಂದು ಮನದಲ್ಲಿರುವ ಒಂದು ಸಂದೇಹವನ್ನು ನಾನು ಮುಂದುವರಿಬೇಕಾ ಅವ್ರ ಜೊತೆ ಬೇಡ ಅಂತೇಳಿ ಏನು ಅಂದ್ಕೊಂಡಿದ್ದೀರಲ್ಲ ಯಾವ ಒಂದು ವಿಚಾರದಲ್ಲಾಗಿರ್ಬೋದು, ಆ ವಿಚಾರವನ್ನು ಅವರ ಪಾದಗಳಲ್ಲಿ ಶರಣಾಗಿಸಿದ್ದಾರೆ ಅಂದರೆ ಈಗ ನಿಮಗೆ ಅದರ ಭಾರ ಕಡಿಮೆ ಆಗಿದೆ. ಅವರಿಗೆ ಆ ಒಂದು ಭಾರವನ್ನು ತೊಗೊಂಡಿದ್ದಾರೆ ಅಂದರೆ ಖಂಡಿತವಾಗಿ ಅದರಲ್ಲಿ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಕೆಲವು ಸ್ಪಷ್ಟತೆ ತಿಳಿಯುತ್ತೆ. ಅದ್ರ ಜೊತೆಗೆ ಕೆಲವು ಬದಲಾವಣೆಗಳೊಂದಿಗೆ ನೀವು ಅದರಲ್ಲಿ ಒಂದು ದೊಡ್ಡ ಅವಕಾಶವನ್ನು ಎದುರು ನೋಡ್ತಾ ಇದ್ದೀರಲ್ಲ ಅದು ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಸಂದೇಹ ರಹಿತರಾಗಿ ನೀವು ಅದರಲ್ಲಿ ಮುಂದುವರಿಬೇಕು. ಯಾಕಂದರೆ ಅದರಲ್ಲಿ ನಿಮಗೆ ಒಳ್ಳೆಯದಾಗತ್ತೋ, ಇಲ್ಲ ಏನಾದರೂ ಪಾಠ ಸಿಗುತ್ತೋ, ಇಲ್ಲ ಇನ್ನೇನೋ ನಿಮಗೆ ಸಿಗುತ್ತೋ ಅಂದರೆ ಅದು ಗುರುವಿನ ಒಂದು ಆಶೀರ್ವಾದ, ಒಂದು ಯೋಜನೆಯ ಭಾಗವಾಗಿರುತ್ತೆ ನಿಮ್ಮ ಜೀವನ. ಅಂದರೆ ನಿಮ್ಮ ಭಾರ ಈಗ ನೀವು ಹೊತ್ತಿಲ್ಲ, ಅದನ್ನು ಗುರುವಿನಲ್ಲಿ ಶರಣಾದ ಮರುಕ್ಷಣ ಆ ವಿಚಾರವನ್ನು ಸಮರ್ಪಣೆ ಮಾಡಿದ್ರಲ್ಲ ನಂಬಿಕೆ ಇಟ್ಟು, ಆ ಸಮಯದಿಂದ ಆ ಕ್ಷಣದಿಂದ ಅದರ ಭಾರ ಅವರು ಹೊತ್ತಿರ್ತಾರೆ. ಹಾಗಾಗಿ ಇಲ್ಲಿ ನೀವು ಸಂದೇಹ ಪಡೋದು, ಇಲ್ಲ ಅದಾಗುತ್ತೋ ಇಲ್ಲೋ ಅಂತೇಳಿ ಅಂದ್ಕೊಳ್ಳೋದು, ಪ್ರಾರ್ಥನೆ ಸಲ್ಲಿಸಿದರೆ ಆ ಭಾರವನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿದ್ರೆ ಅದು ಯಾವುದೇ ರೀತಿ ಒಂದು ವಿಚಾರ ಆಗಿರ್ಬೋದು, ಅದರಲ್ಲಿ ನೀವು ಸಂದೇಹ ಪಡಬಾರ್ದು. ಈಗ ನೀವು ಆ ವಿಚಾರವನ್ನು ಗುರುವಿನ ಭಾರವಾಗಿಸಿದರೆ ಅವರ ಮೇಲೆ ಹಾಕಿ. ಹಾಗಾಗಿ ಅದನ್ನು ಯಾವ ಸಮಯಕ್ಕೆ, ಹೇಗೆ, ಎಲ್ಲಿ, ಅದಕ್ಕೆ ನಿಮಗೆ ಯಾವ ರೀತಿ ವಿಶೇಷವಾಗಿ ಏನು ಕೊಡಬೇಕು ಅನ್ನೋದನ್ನು ಗುರುವು ತೀರ್ಮಾನ ಮಾಡಿದರೆ ಅದರ ಆಧಾರದ ಮೇಲೆ ಅದು ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಸರಿಯಾದ ಸಮಯಕ್ಕೆ ಸಿಗುತ್ತೆ. ನೀವು ಹಿಂದಿನ ವರ್ಷ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀರಾ ಅಂದರೆ ಕರ್ಮಗಳ ರೂಪದಲ್ಲಿ, ಅದು ಈ ವರ್ಷದಲ್ಲಿ ನಿಮಗೆ ಫಲದ ರೂಪದಲ್ಲಿ ಸಿಗಲಿಕ್ಕೆ ತಯಾರಿ ನಡೀತಾ ಇದೆ. ಅದು ಮಿರಾಕಲ್ಸ್ಗಳ ಮೂಲಕ, ಅಂದರೆ ಅದ್ಭುತ, ನೀವು ಅಂದ್ಕೊಂಡೇ ಇರೋದಿಲ್ಲ ಆ ರೀತಿಯಾಗಿ ನಿಮ್ಮನ್ನು ಆಶ್ಚರ್ಯಚಕಿತರಾಗಿಸುತ್ತೆ. ಅದು ಯಾವುದೇ ಒಂದು ನಿಮ್ಮ ಕನಸಿನ ವಿಚಾರದಲ್ಲಿ ನೀವು ಒಂದು ಉಡುಗೊರೆಯನ್ನು ತಗೊಳ್ಳೋದ್ರ ಮೂಲಕ ಆಗಿರ್ಬೋದು, ಇಲ್ಲ ಆ ಕನಸು ಈಡೇರಿ ಅದರ ಸೆಲೆಬ್ರೇಷನ್ ಮಾಡೋ ವಿಚಾರದಲ್ಲಾಗಿರ್ಬೋದು, ಖಂಡಿತವಾಗಿಯೂ ಆ ರೀತಿ ವಿಚಾರ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಆ ಒಂದು ಮಿರಾಕಲ್ ನಡೆದ ಮರುಕ್ಷಣದಿಂದ ನಿಮ್ಮ ಜೀವನದಲ್ಲಿ ಆತ್ಮವಿಶ್ವಾಸ ಮತ್ತು ಭದ್ರತೆ ಹೆಚ್ಚಾಗುತ್ತೆ. ಯಾಕಂದರೆ ನಿಮ್ಮ ನಂಬಿಕೆ, ನಿಮ್ಮ ಪ್ರಾರ್ಥನೆ, ನಿಮ್ಮ ಒಳ್ಳೆಯ ಉದ್ದೇಶಗಳ ಕರ್ಮಗಳ ಮೇಲೆ ನಿಮಗೆ ಇನ್ನೂ ಹೆಚ್ಚು ನಂಬಿಕೆ ಬರುತ್ತೆ. ಒಳ್ಳೆಯದನ್ನು ಕೊಟ್ಟರೆ ಒಳ್ಳೆಯದೇ ಸಿಗುತ್ತೆ ಅನ್ನುವ ಬಲವಾದ ಸಾಕ್ಷಿ ನಿಮ್ಮ ಎದುರಿಗೆ ನಿಂತಿರುತ್ತಲ್ಲ. ಹಾಗಾಗಿ ಅದರ ಆಧಾರದ ಮೇಲೆ ನೀವು ಇನ್ನೂ ಹೆಚ್ಚು ಒಳ್ಳೆಯದನ್ನು ಮಾಡ್ತೀರಾ, ಹೆಚ್ಚು ಒಳ್ಳೆಯದನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡ್ಕೊಳ್ತೀರಾ.
ನೀವು ಹೇಗೆಲ್ಲ ಒಳ್ಳೆಯ ಒಂದು ಯೋಚನೆ ಮಾಡ್ತಿರೋ, ಒಳ್ಳೆಯ ಮಾತುಗಳನ್ನು ಆಡ್ತಿರೋ, ಒಳ್ಳೆಯ ಕಾರ್ಯದಲ್ಲಿ ಮುಂದುವರಿತೀರೋ 3 ವರ್ಷಗಳಲ್ಲಿ ಜೀವನದಲ್ಲಿ ದೃಢವಾದ ಯಶಸ್ಸು ಮತ್ತು ಗೌರವ ಸಿಗುತ್ತೆ. 10 ವರ್ಷ ಆಗುತ್ತೇನೋ ನನ್ನ ಜೀವನದಲ್ಲಿ ಇದೆಲ್ಲ ಸಾಧನೆ ಮಾಡಲಿಕ್ಕೆ ಅಂತ ಏನು ಅಂದ್ಕೊಳ್ತಿರಲ್ಲ, ಅದು ಕೇವಲ 3 ವರ್ಷಗಳಲ್ಲಿ ಮಾಡ್ತೀರಾ. ಮನೆ ಕಟ್ಟೋದಾಗಿರ್ಬೋದು, ವಿದೇಶಕ್ಕೆ ಹೋಗಿ ಓದಿ ಅಲ್ಲೊಂದು ಕೆಲಸ ತೊಗೊಳ್ಳೋದಾಗಿರ್ಬೋದು, ಮತ್ತೆ ಮರಳಿ ಬಂದು ಇಲ್ಲಿ ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಉದ್ಯೋಗವನ್ನು ಮಾಡೋದಾಗಿರ್ಬೋದು, ಒಟ್ಟಾರೆಯಾಗಿ ಯಶಸ್ಸು ನಿಮ್ಮ ಬೆನ್ನು ಹತ್ತಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದಕ್ಕೆ ತಕ್ಕ ಹಾಗೆ ಈ ರೀತಿಯ ಒಳ್ಳೆಯ ಗುಣಗಳೊಂದಿಗೆ ನೀವು ಯಾವಾಗಲೂ ಕನೆಕ್ಟ್ ಆಗಿರಬೇಕು. ಎಂಥದ್ದೇ ಜನರು ಎದುರಾಗ್ಬೋದು, ಎಂಥ ಸಮಸ್ಯೆಗಳೇ ನಿಮಗೆ ಎದುರಾಗ್ಬೋದು, ಕಂಗೆಡಿಸ್ಬೋದು, ನಿಮ್ಮಲ್ಲಿರುವ ಒಂದು ಪಾಸಿಟಿವ್ ಎನರ್ಜಿಯನ್ನು ದುರ್ಬಲತೆಗೆ ಜಾರಿಸುವಂಥ ವಿಚಾರಗಳು ನಡಿಬೋದು. ಅಂಥ ಸಮಯದಲ್ಲಿ ನೀವು ಯಾವುದೇ ಕಾರಣಕ್ಕೂ ಹಿಂದೆ ಸರಿಬಾರ್ದು, ಧೃತಿಗೆಡಬಾರ್ದು, ಅನುಮಾನಕ್ಕೆ ನಿಮ್ಮ ಜೀವನವನ್ನು ತಳ್ಕೊಳ್ಬಾರ್ದು. ಗುರುವಿನ ಶರಣದಲ್ಲಿದ್ದೀನಿ, ಅವರು ಒಂದಲ್ಲ ಒಂದು ರೀತಿಯಲ್ಲಿ ಅದರಿಂದ ನನ್ನನ್ನು ಹೊರಗೆ ತರ್ತಾರೆ, ರಕ್ಷಣೆ ಮಾಡ್ತಾರೆ, ಇದು ಒಂದು ಪಾಠ ಆಗಿರ್ಬೋದು, ಇಲ್ಲ ಅವರದ್ದೇ ಪರೀಕ್ಷೆ ಆಗಿರ್ಬೋದು ಅನ್ನೋ ರೀತಿಯಲ್ಲಿ ಯಾವಾಗ ನೀವು ದೃಢ ವಿಶ್ವಾಸದಿಂದ ನಿಮ್ಮನ್ನು ನೀವು ಮುಂದೆ ತಗೊಳ್ತೀರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಒಳ್ಳೆಯದು ನಿಮಗೆ ಎದುರಾಗ್ತಾ ಹೋಗುತ್ತೆ. ಇಲ್ಲಿ ಒಂದು ಸಂಬಂಧದಲ್ಲಿ ಒಂದು ಬಿರುಕು ಮೂಡಿದೆ, ಇಲ್ಲ ಯಾವುದೋ ಒಂದು ಭಿನ್ನಾಭಿಪ್ರಾಯದಿಂದ ಮಧ್ಯಪ್ರವೇಶದ ಒಂದು ವ್ಯಕ್ತಿಯಿಂದಾಗಿರ್ಬೋದು, ವಿಚಾರದಿಂದಾಗಿರ್ಬೋದು, ಅಲ್ಲಿ ಏನು ಗೊಂದಲ ಉಂಟಾಗಿದೆಯಲ್ಲ, ಅಲ್ಲಿ ಒಂದು ಯಾವ ರೀತಿ ನೀವು ಅಲ್ಲಿ ಆ ಸಮಯವನ್ನು, ಆ ಸಂದರ್ಭವನ್ನು, ಆ ಒಂದು ಸಂಬಂಧವನ್ನು ಸರಿಪಡಿಸ್ಕೊಳ್ಬೇಕು ಅಂದರೆ ಟೀಮ್ ಪ್ರಾಜೆಕ್ಟ್ ಥರ ಇಬ್ಬರೂ ಸೇರಿ ಕಟ್ಕೊಳ್ಬೇಕು, ಸುಧಾರಿಸ್ಕೊಳ್ಬೇಕು, ತಾಳ್ಮೆಯಿಂದ ವ್ಯವಹರಿಸ್ಕೊಳ್ಬೇಕು, ಮಾತನಾಡಬೇಕು ಅನ್ನೋ ರೀತಿಲಿ ಬರ್ತದೆ. ಆಗ ಅಂದರೆ ಒಬ್ಬರ ಬಗ್ಗೆ ಒಬ್ಬರಿಗೆ ಮಾತಿನಲ್ಲಿ ಹಿಡಿತ ಇರಬೇಕು, ಒಬ್ಬರು ಮಾತಿನ ಬಗ್ಗೆ ಒಬ್ಬರಿಗೆ ಗೌರವ ಇರಬೇಕು, ಸ್ವಲ್ಪ ಆ ಮಧ್ಯದ ಸಮಯದಲ್ಲಿ ಸಹನೆ ಇರಬೇಕು. ಕೆಲವೊಂದು ಸರಿ ಎದುರಿಗಿದ್ದರು ಯಾವುದೇ ರೀತಿ ಒಂದು ವ್ಯಕ್ತಿತ್ವದಿಂದ ಇಲ್ಲ ಅಹಮ್ಮಿಂದ ನಾನೇ ಸರಿ ಅನ್ನೋ ಭಾವದಿಂದ ಕೊಳ್ತಿರ್ತಾರೋ, ಇಲ್ಲ ಯಾರದ್ದೋ ಒಂದು ಮಾತನ್ನು ಕೇಳಿ ಅಲ್ಲಿ ಬಂದು ಕೊಳ್ತಿರ್ತಾರೋ, ಒಟ್ಟಾರೆಗೆ ನಿಮ್ಮ ಒಳ್ಳೆಯ ಒಂದು ಯೋಚನೆ, ಒಳ್ಳೆಯ ಮಾತು, ಒಳ್ಳೆಯ ನಡೆ ಇವು ಖಂಡಿತವಾಗಿಯೂ ನಿಮಗೆ ಮರಳಿ ಅವರ ಮೂಲಕ ಸಿಗ್ತವೆ. ಕೊಂಚ ತಡ ಆಗ್ಬೋದು, ಆದರೆ ಅವರು ನಿಮ್ಮನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾರೆ. ಯಾರು ನೆಗೆಟಿವ್ ಎನರ್ಜಿಯನ್ನು ಕೊಡ್ತಾ ಇದ್ದಾರೆ, ಯಾವುದು ಒಂದು ಪಾಸಿಟಿವ್ ಎನರ್ಜಿಯನ್ನು ಕೊಡ್ತಾ ಇದೆ ಅಂತೇಳಿ ಅವರಿಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಬೇಕು. ಆ ಸಮಯವನ್ನು ಕೊಡಿ. ಆ ಸಮಯದಲ್ಲಿ ಮೌನವಾಗಿ ಅವರ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ನೀವು ಹೇಗೆ ಗುರುತಿಸಿದಿರೋ, ಒಳ್ಳೆಯದನ್ನು ಹೇಗೆ ಪ್ರೀತಿಸ್ತೀರೋ, ಅದರ ಆಧಾರದ ಮೇಲೆ ಆ ಸಂಬಂಧವನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರಲ್ಲ, ಆ ವಿಚಾರವನ್ನು ಪದೇ ಪದೇ ನೆನಪು ಮಾಡಿಕೊಂಡು ಮ್ಯಾನಿಫೆಸ್ಟ್ ಮಾಡಿ. ಖಂಡಿತವಾಗಿಯೂ ಅವರಲ್ಲಿರುವ ಗೊಂದಲ ಆಗಿರ್ಬೋದು, ಯಾರದ್ದೋ ಒಂದು ಒತ್ತಡ ಆಗಿರ್ಬೋದು, ನಕಾರಾತ್ಮಕ ಪ್ರಭಾವ ಆಗಿರ್ಬೋದು, ಎಲ್ಲೋ ಒಂದು ರೀತಿಯಲ್ಲಿ ಅಹಂ ಆಗಿರ್ಬೋದು, ಎಲ್ಲವೂ ಅವರಿಂದ ದೂರ ಆಗಲಿಕ್ಕೆ ನಿಮ್ಮ ಒಂದು ಮೌನದ ಮ್ಯಾನಿಫೆಸ್ಟ್ ಸಹಾಯ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ಮೌನ ತುಂಬಿದ ನಿಮ್ಮ ದೃಢ ವಿಶ್ವಾಸದ ಪ್ರಾರ್ಥನೆ ಖಂಡಿತವಾಗಿಯೂ ಅವರನ್ನು ಬದಲಾಯಿಸುತ್ತೆ. ನಿಧಾನವಾಗಿ ಅವರಲ್ಲಿ ಒಂದು ನಂಬಿಕೆ ಅನ್ನೋದು ಗಟ್ಟಿಯಾಗ್ತಾ ಹೋಗುತ್ತೆ. ತಾಳ್ಮೆ ಇಟ್ಟು ಮುಂದೆ ಹೋಗಿ, ಖಂಡಿತವಾಗಿಯೂ ನೀವೇ ಗೆಲ್ತೀರ. ಈಗ ನೀವು ನಿಮ್ಮ ವರ್ತನೆ, ನಡೆ, ನುಡಿಯನ್ನು ವೃದ್ಧಿಸುವ ಹಂತದಲ್ಲಿ ಇದ್ದೀರಾ. ನಿಮ್ಮಲ್ಲಿರುವ ಸ್ವಾಭಿಮಾನ ಹಾಗೆ ವಿನಮ್ರ ಗುಣ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಆ ಸಂಬಂಧ ಸರಿಯಾಗುತ್ತೆ. ನಿಮ್ಮ ವ್ಯಾಲ್ಯೂ ನಿಮಗೆ ಗೊತ್ತಿರಲಿ, ಆದರೆ ಈಗೋ ಹೆಚ್ಚಾಗಬಾರ್ದಷ್ಟೇ. ಕಮ್ಯುನಿಕೇಷನ್ ಸ್ಕಿಲ್ ಮತ್ತು ಎಮೋಷನಲ್ ಮೆಚುರಿಟಿ ಬೆಳೆಸಿದರೆ ಸಂಬಂಧ ತಾನಾಗಿಯೇ ಗಟ್ಟಿಯಾಗ್ತಾ ಹೋಗುತ್ತೆ. ನಿಮ್ಮ ಗುಣದಲ್ಲಿ, ನಡವಳಿಕೆಯಲ್ಲಿ ಏನಾದರೂ ತಪ್ಪಿದೆ ಅಂತೇಳಿ ನಿಮಗೆ ಅನಿಸಿದರೆ ಖಂಡಿತವಾಗಿ ಅದನ್ನು ತಿದ್ಕೊಳ್ಳಿ. ಇಲ್ಲ ನೀವು ಸರಿಯಾಗಿದ್ದೀರಾ ಅಂದರೆ ನೀವು ಯಾರಿಗೋಸ್ಕರನೂ ಬದಲಾಗೋದು ಬೇಡ. ಅವರ ತಪ್ಪನ್ನು ಅವರಿಗೆ ನಿಧಾನವಾಗಿ ತಿಳಿಸುವ ಮೂಲಕ ಅವರನ್ನು ಬದಲಾಯಿಸಿ. ಖಂಡಿತವಾಗಿಯೂ ಇದರಲ್ಲಿ ನೀವು ಯಶಸ್ವಿ ಆಗ್ತೀರಾ, ಪ್ರಯತ್ನಿಸಿ ಅನ್ನೋ ರೀತಿಯಲ್ಲಿ ಬಾಬಾ ಮೆಸೇಜನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಬೆಳವಣಿಗೆ ಮತ್ತು ರಿಲೇಷನ್ಶಿಪ್ ಎರಡೂ ಕೂಡ ಒಂದಕ್ಕೊಂದು ಬೆಂಬಲ ಖಂಡಿತವಾಗಿಯೂ ಕೊಡ್ತೇವೆ. ನೀವು ಒಳ್ಳೆಯ ವ್ಯಕ್ತಿಯಾಗಿ ಬೆಳೆದಷ್ಟು ನಿಮ್ಮ ಜೀವನಕ್ಕೆ ಸರಿಯಾದ ವ್ಯಕ್ತಿ, ಸರಿಯಾದ ವಿಚಾರಗಳು ಇನ್ನೂ ಹತ್ತಿರವಾಗ್ತಾ ಹೋಗ್ತವೆ. ಈಗ ಸಂಬಂಧ ಸ್ಟೇಬಲ್ ಆಗಿದೆಯಾ ಅಥವಾ ಕನ್ಫ್ಯೂಷನ್ ಹಂತದಲ್ಲಿದೆಯಾ? ಹಾಗಾಗಿ ನಿಮ್ಮ ಮನದಲ್ಲಿ ಉಳಿದಿರುವ ಅಳಿದುಳಿದ ಶಾಂತಿಯನ್ನು ಉಳಿಸ್ಕೊಳ್ಳಿ. ಡಿಸ್ಟರ್ಬ್ ಆಗಬೇಡಿ, ಆತುರ ಮಾಡಬೇಡಿ. ನಿಮ್ಮ ಕೆಲಸ ನಿಷ್ಠೆಯಿಂದ ಮಾಡೋ ಕಡೆ ಗಮನ ಕೊಡಿ. ಫಲ ಖಂಡಿತವಾಗಿ ನಿಮಗೆ ಸಮಯಕ್ಕೆ ಸರಿಯಾಗಿ ಸಿಗುತ್ತೆ. ನಿಮ್ಗೇನು ಬೇಕೋ ಅಂದರೆ ನಿಮಗೇನು ಸೇರಿದೆಯೋ ಅದು ತಡವಾದರೂ ನಿಮ್ಮ ಬಳಿ ನಿಮ್ಮನ್ನು ಹುಡುಕಿ ಬಂದೇ ಬರುತ್ತೆ. ಅದರ ಸಿದ್ಧತೆ ನೀವು ನಂಬಿದ ಗುರುವು, ದೈವಶಕ್ತಿಗಳು ಮಾಡ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಬರ್ತದೆ. ಕಾಣ್ತಾ ಇಲ್ಲ ಆ ಒಂದು ಕೈಗಳು ನಿಮಗೆ, ಆದರೆ ಕಾಣದ ರೀತಿಯಲ್ಲಿ ಆ ಕಾಣದ ಶಕ್ತಿಗಳು ತಮ್ಮ ಕೆಲಸವನ್ನು ನಿಮ್ಮ ಪರವಾಗಿ, ನಿಮ್ಮ ಕರ್ಮಗಳಿಗೆ ಅನುಸಾರವಾಗಿ ಮಾಡ್ತಾ ಇದ್ದಾವೆ. ಹಾಗಾಗಿ ವರ್ತಮಾನದ ಬಗ್ಗೆ ಗಮನ ಹರಿಸಿ, ಮುಂದಿನ ಭವಿಷ್ಯ ಹೇಗಿರಬೇಕು ಅನ್ನೋದು ಚಿಂತೆ ಮಾಡಬೇಕಿಲ್ಲ ಅಂತಲ್ಲ, ಹಾಗಂತ ಅದು ಚಿಂತನೆ ಆಗಬೇಕೇ ಹೊರತು ಚಿಂತೆ ಆಗಬಾರ್ದು. ಹಾಗಾಗಿ ಇವತ್ತಿನ ವರ್ತಮಾನದ ಕಡೆ ನೀವು ಗಮನ ಕೊಟ್ಟರೆ, ಕರ್ಮಗಳ ಬಗ್ಗೆ ಗಮನ ಕೊಟ್ಟರೆ ಅದು ನಿಮ್ಮ ಭವಿಷ್ಯವನ್ನು ಸುಂದರವಾಗಿ ತಾನಾಗೇ ರೂಪಿಸ್ಕೊಡುತ್ತೆ. ಅದಕ್ಕೋಸ್ಕರ ನೀವು ಶ್ರಮ ಪಡೋದು ಬೇಡ. ಇವತ್ತಿನ ವರ್ತಮಾನವನ್ನು ಸರಿ ಮಾಡ್ಕೊಳ್ಳಿ. ನಿಮ್ಮ ಎನರ್ಜಿ, ನಿಮ್ಮ ಕ್ಯಾರೆಕ್ಟರ್, ನಿಮ್ಮ ಗ್ರೋತ್ ಇವೆಲ್ಲ ಸೇರಿ ಸರಿಯಾದ ವ್ಯಕ್ತಿ ಇಲ್ಲವೇ ಸರಿಯಾದ ಅವಕಾಶ, ಸರಿಯಾದ ಫಲವನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡಿ ಕೊಟ್ಟೇ ಕೊಡ್ತವೆ.
ಅದಕ್ಕೆ ನಿಮಗೆ ಗುರುವು ನಿಮ್ಮೊಳಗಿನಿಂದಲೇ ಕಾರ್ಯನಿರ್ವಹಿಸಿ ನಿಮಗೆ ಕೆಲವು ಅವಕಾಶಗಳನ್ನು ಕೊಡ್ತಾ ಇದ್ದಾರೆ, ಕೆಲವು ಪಾಠಗಳನ್ನು ಕಲಿಸ್ತಾ ಇದ್ದಾರೆ, ಕೆಲವು ಪರೀಕ್ಷೆಗಳನ್ನು ಎದುರಾಗಿಸ್ತಾ ಇದ್ದಾರೆ. ಇವುಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ನೀವು ಕರ್ಮದ ಉದ್ದೇಶವನ್ನು ಸರಿಪಡಿಸಿಕೊಂಡ ಮರುಕ್ಷಣ ನಿಮ್ಮ ಜೀವನದಲ್ಲಿ ಒಂದು ಮಿರಾಕಲ್ ನಡೆಯುತ್ತೆ. ಯಾವುದಕ್ಕೋಸ್ಕರ ಒಂದು ಹೋರಾಟ ಮಾಡ್ತಾ ಇದ್ದೀರಲ್ಲ, ಅದು ಆಸ್ತಿಯ ವಿಚಾರಕ್ಕಾಗಿರ್ಬೋದು, ಕೋರ್ಟ್ ಕಚೇರಿ ಮೆಟ್ಟಿಲು ಏರಿದ್ದೀರಾ, ಇಲ್ಲ ಇನ್ಯಾವುದೇ ರೀತಿ ಒಂದು ಪ್ರೀತಿ ನಿಮ್ಮಿಂದ ತಪ್ಪಿ ಹೋಗಿದೆ ಅಂದರೆ ಅದು ಮೊದಲು ನೀವು ಇಬ್ಬರು ಪ್ರೀತಿ ಮಾಡ್ತಾ ಇದ್ರಿ, ಆದರೆ ಅದರಲ್ಲಿ ಮಧ್ಯೆ ಭಿನ್ನಾಭಿಪ್ರಾಯಗಳು ಬಂದಿರ್ಬೋದು, ಇಲ್ಲ ಅವರ ಅಭಿಪ್ರಾಯ ನಿಮ್ಮ ಪರವಾಗಿ ಏನಾದರೂ ಬದಲಾಗಿರ್ಬೋದು. ಒಟ್ಟಾರೆಯಾಗಿ ಏನು ಸಮಸ್ಯೆ ಆಗಿದೆಯೋ ಅದು ನಿಮ್ಗೇನು ಸೇರಬೇಕು ಅಂತ ಇದೆಯಲ್ಲ ಅದು ನಿಮ್ಮ ಬಳಿ ಬಂದು ಸೇರುತ್ತೆ. ನಿಮ್ಮನ್ನು ಯಾವತ್ತಿಗೂ ಕೂಡ ಅದು ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ನಿಮ್ಮ ನಂಬಿಕೆಗೆ ಅನುಸಾರವಾಗಿ ನಿಮ್ಮ ಜೀವನದ ಹೊಣೆಗಾರಿಕೆಯನ್ನು ನೀವೇ ತೆಗೆದುಕೊಳ್ಬೇಕು. ಯಾರಿಗೂ ದೂರನ್ನು ಕೊಡಬೇಡಿ, ಹಾಗೆ ಯಾರಿಗೂ ಕೂಡ ದೂರಬೇಡಿ. ನಿಮ್ಮ ನಿರ್ಧಾರ, ನಿಮ್ಮ ಆಯ್ಕೆ, ನಿಮ್ಮ ದಾರಿ ಇವೆಲ್ಲವೂ ನಿಮ್ಮದೇ ಆಗಿತ್ತು. ಇದು ದೌರ್ಬಲ್ಯ ಅಲ್ಲ, ಇದು ಒಂದು ಶಕ್ತಿಯಾಗಿದೆ. ಹಾಗಾಗಿ ಕೆಲವೊಂದ್ಸರಿ ಏರಿಳಿತಗಳು ಕಾಣಿಸ್ತವೆ. ಇದು ನಿಮ್ಮ ಅಹಂಕಾರ ಅಂತಲ್ಲ, ನಿಮ್ಮ ದಾರಿ ನೀವೇ ಎಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂದರೆ ಅದು ನಿಮ್ಮ ಸ್ವಾಭಿಮಾನವೂ ಆಗಿರ್ಬೋದು, ಇಲ್ಲ ನೀವು ಏನು ಒಂದು ಗುರಿ ಸಾಧನೆ ಮಾಡಬೇಕು ಅಂತ ಇದ್ದೀರಲ್ಲ ಅದರಲ್ಲಿ ಆ ಆತ್ಮದ ಉದ್ದೇಶ ನೀವೊಬ್ಬರೇ ಅದರಲ್ಲಿ ಮುಂದುವರಿಬೇಕು ಅಂತಲೂ ಆಗಿರ್ಬೋದು. ಅದು ಇನ್ನೊಬ್ಬರಿಗೆ ಆ್ಯಟಿಟ್ಯೂಡ್ ಆಗಿ ಕಾಣಿಸ್ತಾ ಇರ್ಬೋದು, ಅಹಂಕಾರ ಇಲ್ಲ ಒಂದು ಅಹಂ ಆ ರೀತಿಯಲ್ಲಿ ಕಾಣಿಸ್ತಾ ಇರ್ಬೋದು. ಆದರೆ ಅದು ನಿಮ್ಮ ದೃಷ್ಟಿಯಲ್ಲಿ ಅದು ಒಳ್ಳೆಯದೇ ಇದೆ. ಅದು ನಿಮ್ಮ ದೃಷ್ಟಿಯಲ್ಲಿ ಒಳ್ಳೆಯದೇ ಇದೆ, ಒಳ್ಳೆಯ ಉದ್ದೇಶವನ್ನು ಹೊಂದಿದೆ ಅಂದರೆ ಖಂಡಿತವಾಗಿ ಆದಷ್ಟು ಬೇಗ ನಿಮ್ಮ ಗುರಿಯನ್ನು ನೀವು ತಲುಪ್ತೀರಾ. ಇಲ್ಲ ಇನ್ನೊಬ್ಬರಿಗೆ ಹರ್ಟ್ ಮಾಡಬೇಕು, ಇಲ್ಲ ಅವ್ರು ಯಾವಾಗೋ ನನಗೆ ನೋವು ಕೊಟ್ಟಿದ್ರು ಅದಕ್ಕೆ ಉತ್ತರವಾಗಿ ನಾನು ಅವ್ರ ಎದುರಿಗೆ ಬೆಳೆದು ನಿಲ್ಲಬೇಕು, ಇಲ್ಲ ಅಂದರೆ ಅವ್ರಿಗೆ ತೋರಿಸ್ಕೊಳ್ಬೇಕು, ಹಾಗೆ ಹೀಗೆ ಏನಾದರೂ ನೀವು ಅವ್ರ ಎದುರಿಗೆ ಶೋ ಆಫ್ ಮಾಡೋಕ್ಕೆ ಅಂತ ಹೇಳಿ ಏನಾದರೂ ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ಅದರಲ್ಲಿ ಬ್ಲಾಕೇಜ್ಗಳು ಮತ್ತೆ ಎದುರಾಗ್ತವೆ. ಅಂದರೆ ಕರ್ಮ ಪಾಠ ಕಲಿಸಲಿಕ್ಕೆ ಶುರುವಾಗುತ್ತೆ. ಆ ಪಾಠ ಕಲಿತ ನಂತರ ನೀವು ಅದನ್ನು ಪಡ್ಕೊಳ್ತೀರಾ. ಅಲ್ಲಿಯವರೆಗೂ ಅದು ನಿಮಗೋಸ್ಕರ ಡಿಸರ್ವ್ ಆಗಿ ಅಲ್ಲೇ ಇರುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತಾ ಇದೆ ಎನರ್ಜಿ. ಹಾಗಾಗಿ ಯಾರೋ ನೋವು ಕೊಟ್ಟರು, ಇಲ್ಲ ಯಾರೋ ನಿಂದಿಸಿದ್ರು, ಅವಮಾನಿಸಿದ್ರು, ಅದರ ಆಧಾರದ ಮೇಲೆ ನಿಮಗೆ ಛಲ ಬಂದಿದೆ. ನಿಮ್ಮ ಆತ್ಮದ ಉದ್ದೇಶ ನಿಮಗೆ ಪಾಠ ಕಲಿಸಿದೆ. ಈ ರೀತಿಯಾಗಿ ಆ ಕರ್ಮಕ್ಕೆ ಕನೆಕ್ಟ್ ಆಗಿ ಅವರು ನಿಮಗೆ ಮುಂದೆ ಹೋಗಲಿಕ್ಕೆ ದಾರಿ ತೋರಿಸಿದ್ದಾರೆ. ಆ ರೀತಿ ನೀವು ಅವರನ್ನು ಗುರುವಾಗಿ ತಗೊಳ್ಬೇಕೇ ವಿನಃ ಅವರನ್ನು ದ್ವೇಷ ಮಾಡೋದಾಗಿರ್ಬೋದು, ಶತ್ರುತ್ವದ ಭಾವದಿಂದ ನೋಡೋದಾಗಿರ್ಬೋದು ಮಾಡೋದರಿಂದ ನಿಮ್ಮ ಒಂದು ಬೆಳವಣಿಗೆಗೆ ಅಡ್ಡಿ ಆತಂಕಗಳು ಎದುರಾಗ್ತವೆ. ಹಾಗಾಗಿ ಅವರು ನನ್ನ ಜೀವನಕ್ಕೆ ನನ್ನನ್ನು ಮುಂದೆ ತಳ್ಳಲಿಕ್ಕೆ ಏನಾದರೂ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಕಾರಣಕರ್ತರಾಗಿ ಬಂದಿದ್ದರು ಅಷ್ಟೇ ಅನ್ನೋ ರೀತಿಯಲ್ಲಿ ಅವರ ಒಂದು ನೆಗೆಟಿವ್ ವಿಚಾರಗಳನ್ನು, ಮಾತುಗಳನ್ನು ಅಲ್ಲೇ ಇಗ್ನೋರ್ ಮಾಡಿ, ಅವರನ್ನು ಕೂಡ ಇಗ್ನೋರ್ ಮಾಡಿ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಹೋಗಬೇಕು. ಅವರು ಕೇವಲ ನಿಮ್ಮ ಮುಂದೆ ಹೋಗಲಿಕ್ಕೆ ಅನಿವಾರ್ಯತೆಯಾಗಿ ಬಂದಿರೋ ಪಾತ್ರಗಳಾಗಿದ್ವು ಅನ್ನೋ ರೀತಿಯಲ್ಲಿ ಸೂಚಿಸ್ತಾ ಇದ್ದಾರೆ. ಹಾಗಾಗಿ ದ್ವೇಷ ಸಾಧಿಸೋ ಅಗತ್ಯ ಇಲ್ಲ. ಅವರು ನಿಮಗೆ ಯಾವೆಲ್ಲ ರೀತಿಯಲ್ಲಿ ನೋವು ಕೊಟ್ಟಿದ್ದಾರೋ ಒಂದು ಕ್ಷಮೆಯನ್ನು ಕೊಟ್ಟು ಆ ವಿಚಾರವನ್ನು, ಆ ಒಂದು ನೆಗೆಟಿವ್ ಎನರ್ಜಿನ, ಅವರ ಒಂದು ಎನರ್ಜಿನ ಅಲ್ಲೇ ರಿಮೂವ್ ಮಾಡಿಬಿಡಿ. ನೀವು ಯಾರಿಗಾದರೂ ಪ್ರೂವ್ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ವ್ಯಾಲ್ಯೂ ನಿಮಗೆ ಗೊತ್ತಿರಬೇಕಷ್ಟೇ. ಸ್ವಾಭಿಮಾನ ಇದ್ದಾಗ ಮಾತ್ರ ಪ್ರೀತಿ ಅಥವಾ ಗೌರವ ಇಲ್ಲ ಒಂದು ಮಾನ್ಯತೆ ಇಲ್ಲ ನಿಮಗೆ ಗುರಿ ತಲುಪೋ ದಾರಿ ತಾನಾಗೇ ತೆರೆದುಕೊಳ್ಳುತ್ತೆ. ಅದು ಖಂಡಿತವಾಗಿಯೂ ನಿಮಗೆ ಆಗ ಸಿಗುತ್ತೆ. ನಿಮ್ಮನ್ನೇ ಆಯ್ಕೆ ಮಾಡಿಕೊಂಡು ಅದು ಸರಿಯಾದ ಸಮಯಕ್ಕೆ ಬರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ನೀವು ಮೌನವಾಗಿದ್ದೀರಾ ಕೆಲವೊಂದು ವಿಚಾರಗಳಲ್ಲಿ ಅಂದ ತಕ್ಷಣ ನೀವು ದುರ್ಬಲರು ಅಂತ ಅಲ್ಲ. ಆ ಮೌನದ ಹಿಂದೆ ಅಗಾಧವಾದ ಶಕ್ತಿ ಇರುತ್ತೆ. ಆ ಶಕ್ತಿ ಯಾವ ಸಮಯದಲ್ಲಿ, ಹೇಗೆ, ಎಲ್ಲಿ, ಯಾವ ಕ್ಷಣ, ಎಷ್ಟರ ಮಟ್ಟಿಗೆ ಹೊರಹೊಮ್ಮಬೇಕೋ ಆ ಶಕ್ತಿ ತಾನಾಗೇ ಹೊರಹೊಮ್ಮುತ್ತೆ. ಅಲ್ಲಿವರೆಗೂ ಮೌನವಾಗಿರಿ ಕೆಲವೊಂದು ವಿಚಾರಗಳಲ್ಲಿ. ನಿಮ್ಮಲ್ಲಿರುವ ಒಂದು ಕೆಲವೊಂದು ಶಕ್ತಿಗಳನ್ನು, ಪಾಸಿಟಿವ್ ಎನರ್ಜಿಯನ್ನು ಯಾರದ್ದೋ ಮೇಲೆ ಕೋಪ ಇಲ್ಲ ಮತ್ಸರ ತೋರಿಸಿ ಹಾಳು ಮಾಡ್ಕೊಳ್ಬೇಡಿ. ಅದು ನಿಮ್ಮ ಶಕ್ತಿಯಾಗಿದೆ. ಆ ಶಕ್ತಿ ನಿಮ್ಮ ಜೀವನದ ನಾಯಕನನ್ನಾಗಿ ನಿಮ್ಮನ್ನೇ ಮಾಡ್ತಾ ಇದೆ. ಅದರ ಬಗ್ಗೆ ಗಮನ ಮಾಡಿ, ಫೋಕಸ್ ಕೊಡಿ. ಅದು ಬಿಟ್ಟು ಬೇರೆಯವರು ಏನು ಯೋಚಿಸ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅನ್ನೋದ್ರ ಬಗ್ಗೆ ನೀವು ಯಾವಾಗ ಫೋಕಸ್ ಮಾಡ್ತೀರೋ ನಿಮ್ಮ ಗುರಿಯ ಮೇಲಿರುವ ಒಂದು ದೃಷ್ಟಿಕೋನ ತಪ್ಪತ್ತೆ. ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ಓವರ್ ಅಟ್ಯಾಚ್ಮೆಂಟ್ ಬೇಡ, ಬಿಡಬೇಕು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಕೆಲವೊಂದು ವಿಚಾರಗಳಲ್ಲಿ, ಕೆಲವೊಂದು ಸಂಬಂಧಗಳಲ್ಲಿ ಎಮೋಷನಲ್ ಬ್ಯಾಲೆನ್ಸ್ ಇಟ್ಕೊಳ್ಳಿ. ನನ್ನದು ಅನ್ನೋ ಅರ್ಥ ಕೆಲವೊಂದು ವಿಚಾರದಲ್ಲಾಗಿರ್ಬೋದು, ಕೆಲವೊಂದು ವ್ಯಕ್ತಿಗಳಲ್ಲಾಗಿರ್ಬೋದು, ಅದು ನನ್ನದೇ ರೆಸ್ಪಾನ್ಸಿಬಿಲಿಟಿ ಅನ್ನೋ ರೀತಿಯಲ್ಲಿ ಹಿಡಿದಿಟ್ಕೊಳ್ಬೇಡಿ. ಕಾರ್ಮಿಕ್ ರಿಲೇಷನ್ಶಿಪ್ ಬಗ್ಗೆ ಒಂದು ಮೆಸೇಜ್ ಸಿಗ್ತಾ ಇದೆ. ಇದು ಪನಿಷ್ಮೆಂಟ್ ಅಂತ ಅಲ್ಲ, ಇದು ಒಂದು ಲೆಸನ್. ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದು ನಿಮ್ಮ ಒಳಗಿನ ಗಾಯ ಅಂದರೆ ಇನ್ಸೆಕ್ಯೂರಿಟಿ ಅಟ್ಯಾಚ್ಮೆಂಟ್ ಪ್ಯಾಟ್ರನ್ನ ತೋರಿಸ್ತಾರೆ. ಅದು ಸೋಲ್ಮೇಟ್ ಆಗಿರಬೇಕು ಅಂತ ಏನಿಲ್ಲ, ಅದು ಗ್ರೋತ್ ಟ್ರಿಗರ್ ಆಗಿರಬಹುದು. ಟಾಕ್ಸಿಕ್ ಎನರ್ಜಿ ಹೇಗೆ ನಿಮಗೆ ಗೊತ್ತಾಗುತ್ತೆ ಕೆಲವು ಬಾರಿ ಅಂದರೆ ಹೆಚ್ಚು ಆತಂಕ, ಚಿಂತೆ, ತಳಮಳ, ಓವರ್ ಥಿಂಕಿಂಗ್ ಆಗೋದು, ನಿಮ್ಮ ಬಗ್ಗೆ ನಿಮ್ಮನ್ನು ಕಾಳಜಿ ಮಾಡುವವ್ರ ಬಗ್ಗೆನೂ ಕೂಡ ರೆಸ್ಪೆಕ್ಟ್ ಕಡಿಮೆ ಆಗೋದು, ಮಾತಿನ ಗಾಯ, ಎಮೋಷನಲ್ ದಾರಿ ತಪ್ಪಿಸೋದು, ಹಾಗೆ ಸೆಲ್ಫ್ ವರ್ತ್ ಕುಗ್ಗಿಸೋದು. ಅಂದರೆ ನಿಮ್ಮ ಜೊತೆಗೆ ಇದ್ದು ನಿಮ್ಮನ್ನು ಕುಗ್ಸೋದಾಗಿರ್ಬೋದು, ಅಗೌರವ ಕೊಡೋದಾಗಿರ್ಬೋದು, ನಿಮ್ಮ ಬಗ್ಗೆ ನಿಮಗೆ ಬ್ಯಾಡ್ ಫೀಲ್ ಬರೋ ಹಾಗೆ ಮಾಡೋದಾಗಿರ್ಬೋದು. ಇವುಗಳಿದ್ರೆ ಅದು ಕಾರ್ಮಿಕ್ ಪ್ಯಾಟ್ರನ್ ಕ್ಲೀನ್ ಆಗ್ತಿರುವ ಸೂಚನೆ ಕಾಣಿಸ್ತಾ ಇದೆ.
ಇಂತಹ ವಿಚಾರಗಳು ಇಂಥ ಜನರು ಎದುರಾದರು ಅಂದರೆ ಆ ಒಂದು ಪ್ಯಾಟ್ರನ್ ಅಲ್ಲಿಗೆ ಅಂತ್ಯಗೊಳ್ಳುತ್ತೆ ಅಂತೇಳಿ. ಅಂದರೆ ಅವುಗಳನ್ನು ನೀವು ಎದುರಿಸ್ತೀರಾ, ಇಲ್ಲ ಅಂದರೆ ಅವುಗಳನ್ನು ಅನಿವಾರ್ಯವಾಗಿ ನೀವು ಇಗ್ನೋರ್ ಮಾಡಿ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ರೆ ಅದರ ಕಡೆ ಮುಂದುವರಿತೀರಾ. ಆಗ ಆ ಒಂದು ಎನರ್ಜಿ ಅಲ್ಲೇ ರಿಮೂವ್ ಆಗುತ್ತೆ. ಆದರೆ ಆ ಗಟ್ಟಿತನ ನಿಮ್ಮಲ್ಲಿ ಇರಬೇಕು. ಅದಕ್ಕೆ ಕುಗ್ಗಬಾರ್ದು, ದುರ್ಬಲತೆಗೆ ಜಾರಬಾರ್ದು. ಅವು ಯಾವುದೋ ಒಂದು ಪಾಠ ಕಲಿಸ್ಲಿಕ್ಕೆ ಬಂದಿದೆ, ಇಲ್ಲ ಅವುಗಳು ಈ ಸಮಯದಲ್ಲಿ ನನ್ನಿಂದ ದೂರ ಹೋಗಲಿಕ್ಕೆ ಈ ಸಮಯ ಆಯ್ಕೆ ಮಾಡ್ಕೊಂಡಿದೆ ಅನ್ನೋ ರೀತಿಯಲ್ಲಿ ನೀವು ಅವುಗಳನ್ನು ಎದುರಿಸಬೇಕು. ಹಾಗೆ ಟಾಕ್ಸಿಕ್ ಎನರ್ಜಿನ ರಿಮೂವ್ ಮಾಡ್ಕೊಳ್ಬೇಕು ಅಂದರೆ ಇಲ್ಲಿ ನಿಮ್ಮ ಬಗ್ಗೆ ನಿಮಗೆ ಒಂದು ಗಡಿ ಅನ್ನೋದಿರಬೇಕು. ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದು ವ್ಯಕ್ತಿಯ ವಿಚಾರ ಆಗಿರ್ಬೋದು, ಸಂಬಂಧದ ವಿಚಾರದಲ್ಲಾಗಿರ್ಬೋದು, ಓವರ್ ಅಟ್ಯಾಚ್ಮೆಂಟನ್ನು ಕಡಿಮೆ ಮಾಡ್ಕೊಳ್ಳಿ. ಅದು ನಿಮ್ಮ ಮಕ್ಕಳ ವಿಚಾರದಲ್ಲೇ ಆಗಿರ್ಬೋದು. ಹಾಗೆ ಇರಬೇಕು, ಹೀಗೆ ಇರಬೇಕು, ಹೀಗೆ ಆಗಬೇಕು, ಅವರು ಅದೇ ರೀತಿ ಬೆಳಿಬೇಕು ಅನ್ನೋ ರೀತಿಲಿ ಓವರ್ ಅಟ್ಯಾಚ್ಮೆಂಟನ್ನು ಕಡಿಮೆ ಮಾಡಿಕೊಂಡು ಅವರು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದಾರಲ್ಲ ಆ ದಾರಿ ಸರಿ ಇದೆಯಾ ಅದರ ಕಡೆ ಗಮನ ಕೊಡಿ. ಅವರ ಇಚ್ಛೆ ಏನಿದೆಯೋ ಅದನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ನೀವು ಸಹಕಾರ ನೀಡಿ. ಕೆಲವೊಂದು ಸಾರಿ ನೀವು ಇನ್ನೊಬ್ಬರನ್ನ ಸರಿ ಮಾಡಲಿಕ್ಕೆ ಇದ್ದೀರಾ ಅಂತೇಳಿ ನೀವು ಅಂದ್ಕೊಳ್ತಾ ಇರ್ತೀರ, ಆದರೆ ಆ ಸಂಬಂಧ ನಿಮಗೆ ನಿಮ್ಮ ವ್ಯಾಲ್ಯೂ ಕಲಿಸಲು ಕೂಡ ಬಂದಿರತ್ತೆ. ನೀವು ಚೇಂಜ್ ಆಗಿದ್ದರೆ ಪ್ಯಾಟ್ರನ್ ಕೂಡ ತಾನಾಗೇ ಚೇಂಜ್ ಆಗುತ್ತೆ. ಸೆಲ್ಫ್ ಲವ್ ಬಂದಾಗ ಟಾಕ್ಸಿಕ್ ಜನರು ತನ್ನಿಂದ ತಾನೇ ದೂರವಾಗ್ತಾರೆ. ನಿಮ್ಮಲ್ಲಿ ಒಂದು ದಯೆ ಇದೆ, ಕರುಣೆ ಇದೆ, ಪ್ರೇಮ ಇದೆ, ಸೇವೆಯ ಭಾವ ಇದೆ, ಅದರ ಜೊತೆಗೆ ಮನುಷ್ಯತ್ವ, ಮಾನವೀಯ ಮೌಲ್ಯಗಳ ಗುಣಗಳನ್ನು ಹೊಂದಿದ್ದೀರಾ. ಹಾಗೆ ಗುರುವಿನ ಶರಣದಲ್ಲಿದ್ದೀರಾ. ಆಧ್ಯಾತ್ಮಿಕ ಒಂದು ದಾರಿಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ. ಸತ್ಕಾರ್ಯ, ಸತ್ಕರ್ಮಗಳ ಬಗ್ಗೆ ಗಮನ ಹರಿಸ್ತಾ ಇದ್ದೀರಾ. ಇವೆಲ್ಲವೂ ನಿಮ್ಮ ಜೀವನದಲ್ಲಿರುವ ಕಾರ್ಮಿಕ ಸಂಬಂಧಗಳನ್ನು ಶಾಶ್ವತವಾಗಿಡೋದಿಲ್ಲ. ಅವು ಲೆಸನ್ ಮುಗಿದ ಮೇಲೆ ನಿನ್ನಿಂದ ತಾನೇ ದೂರವಾಗ್ತವೆ. ಆಗ ಅವು ಹೋಗೋದಕ್ಕಿಂತ ಮೊದಲು ನಿಮ್ಮನ್ನು ನಿಮಗೆ ಪರಿಚಯ ಮಾಡಿಸೋದ್ರ ಜೊತೆಗೆ ನೀವು ಏನಾದರೂ ಒಂದು ಗುರಿ ತಲುಪಲಿಕ್ಕೆ ಸಹಾಯ ಕೂಡ ಮಾಡಿ ಹೋಗಿರ್ತವೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಆತ್ಮ ಯಾವಾಗಲೂ ಶಾಂತವಾಗಿದ್ದರೆ ನಿಮ್ಮ ಸಂಬಂಧಕ್ಕೆ ತಾನಾಗಿಯೇ ತಾನು ಬೆಲೆ ಬರುತ್ತೆ. ಈ ಸಮಯದಲ್ಲಿ ನಿಮ್ಮಲ್ಲಿ ಉಂಟಾದ ಬದಲಾವಣೆ ಅಂದರೆ ಯಾವಾಗಲೂ ಯಾರಿಂದನೂ ತಿದ್ದಲಿಕ್ಕಾಗದ ಕೆಲವು ಗುಣಗಳನ್ನು ನಿಮ್ಮ ಸ್ವಯಂ ಪ್ರಯತ್ನದಿಂದಲೇ ನೀವು ತಿದ್ಕೊಂಡಿದ್ದೀರಾ. ಅಂದರೆ ಇದು ಗುರುವಿನ ಶರಣದಲ್ಲಿ ಹೋದ ಮೇಲೆ ನಿಮಗೆ ಸಿಕ್ಕ ಒಂದು ಚಮತ್ಕಾರದ ಅನುಭವ ಆಗಿದೆ. ಇದರ ಆಧಾರದ ಮೇಲೆ ನಿಮ್ಮ ಭವಿಷ್ಯವನ್ನು ನೀವು ಸುಂದರವಾಗಿ ರೂಪಿಸ್ಕೊಳ್ತೀರಾ. ಆದರೆ ಇಲ್ಲಿ ಗುರುವಿನ ಒಂದು ಎಚ್ಚರಿಕೆಯ ಮಾತು, ಇಂದಿನ ವರ್ತಮಾನದ ಕರ್ಮಗಳ ಬಗ್ಗೆ ಗಮನವಿರಬೇಕು. ನಾಳೆ ಜೀವನ ಆಗಿರ್ಬೋದು, ಇಲ್ಲ ಮುಂದಿನ ಭವಿಷ್ಯವನ್ನು ರೂಪಿಸ್ಕೊಳ್ಳೋ ನಿಟ್ಟಿನಲ್ಲಿ ಈಗಿನ ವರ್ತಮಾನವನ್ನು ಹಾಳು ಮಾಡ್ಕೊಳ್ಬೇಡಿ. ನೀವು ಇವತ್ತಿನ ವರ್ತಮಾನ ಹೇಗೆ ಇಡ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಸುಂದರ ಭವಿಷ್ಯ ರೂಪುಗೊಳಿಸಿ ಕೊಡ್ತೀನಿ ನಾನು ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಅದಕ್ಕೆ ಪೂರಕವಾಗಿ ನನ್ನಿಂದ ನಿಮಗೆ ಎಲ್ಲ ರೀತಿಯ ಸಹಾಯ, ರಕ್ಷಣೆ, ಮಾರ್ಗದರ್ಶನ ಹಂತ ಹಂತವಾಗಿ ಸಿಗ್ತಾ ಹೋಗುತ್ತೆ, ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಬಾಬಾ ನಿಮಗೆ ನೇರವಾಗಿ ಬ್ಲೆಸ್ ಮಾಡ್ತಾ ಇದ್ದಾರೆ. ಇವತ್ತಿನ ಈ ರೀಡಿಂಗ್ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮ ಮನಸ್ಸಿನ ಅನೇಕ ರೀತಿಯ ಗೊಂದಲಗಳಿಗೆ ಉತ್ತರವಾಗಿದೆ, ಕೆಲವೊಂದು ವಿಚಾರಗಳನ್ನು ಹೀಲ್ ಮಾಡಿದೆ ಅನ್ನುವ ತೃಪ್ತಿ ನಿಮಗಿದ್ರೆ ಕೃತಜ್ಞತಾ ಭಾವದಿಂದ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ.